ಸೊ ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ, ಇದು ಲೈಕ್ ಎಕ್ಸ್ಪಲ್ಸ್ ನಾರ್ಮಲ್ BS6 ವರ್ಸನ್. ಇದು ಬಂದುಬಿಟ್ಟು ಲೈಕ್ ನಾರ್ಮಲಾಗಿ R15 ಬಿಟ್ಟು ಈಗ ನಾನು ಎಕ್ಸ್ಪಲ್ಸ್ನ ಟ್ರೈ ಮಾಡ್ತಾ ಇದ್ದೀನಿ ಇವತ್ತಿಗೆ. ಲೈಕ್ ಏನು ಅಡ್ವೆಂಚರ್ಗೇನು ಕಡಿಮೆ ಇಲ್ಲ. ಲೈಕ್ ದೊಡ್ಡ ಗಾಡಿಗಳಿಗೆಲ್ಲ ಅಷ್ಟೊಂದು ಕಂಫರ್ಟಬಲ್ ಇರುತ್ತೆ. ಲೈಟ್ ವೇಟ್ ಗಾಡಿ ಮತ್ತು 200cc ಎಕ್ವಿಪ್ಡ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದರೆ ಗಾಡಿ ಬಂದುಬಿಟ್ಟು ಲೈಕ್ ಟಾಪ್ ಸ್ಪೀಡ್ನು ಅಟೆಂಡ್ ಆಗುತ್ತೆ. ಅದೇ ಥರ ಸಿಟ್ಟಿಂಗ್ ಪೊಸಿಷನ್ ಮಾತ್ರ ನನಗಂತೂ ಸಖತ್ ಇಷ್ಟ ಆಗಿಬಿಟ್ಟಿದೆ. ಏನಕ್ಕೆ R15ನ ಓಡಿಸಿ ನಮಗೆ ಲೈಕ್ ಬ್ಯಾಕ್ ಪೇನ್ ಅನ್ನೋದು ತುಂಬಾ ಇರುತ್ತೆ. ಬಟ್ ಈ ಬೈಕಲ್ಲಿ ಕಂಫರ್ಟ್ ನೋಡ್ಕೊಂಡ್ರೆ ಅಬ್ಬ ಎಷ್ಟು ಚೆನ್ನಾಗಿದೆ ಗೊತ್ತಾ. ಕಂಫರ್ಟ್ ಇದನ್ನ ನೋಡ್ಕೊಂಡ್ಮೇಲೆ ನನಗೇನು ಅನಿಸ್ತಾ ಇದೆ ಅಂದರೆ ಲೈಕ್ R15ನ ಕೊಟ್ಬಿಟ್ಟು ಇದನ್ನೇ ತಗೋಬೇಕಂತ ಒಂದು ಫೀಲಿಂಗ್ ಬರ್ತಾ ಇದೆ. ಅಷ್ಟೊಂದು ಚೆನ್ನಾಗಿದೆ ಇದು ಬಂದುಬಿಟ್ಟು. ಲೈಕ್ ಫಸ್ಟ್ ಟೈಮ್ ನಾನಿಲ್ಲಿ ಲೈಕ್ ಮೊಬೈಲ್ ಹೋಲ್ಡರ್ನು ಇದಕ್ಕೆ ಎಕ್ವಿಪ್ಡ್ ಆಗಿರೋದ್ರಿಂದ ಲೈಕ್ ಇಲ್ಲಿ ಲೈಕ್ ಲೈವ್ ಆಗಿ ನಾನು ನೋಡ್ಕೊತಾ ಇದ್ದೀನಿ. ಲೈಕ್ ನನಗೆ ಏನೇನು ರೆಕಾರ್ಡಿಂಗ್ ಆಗ್ತಾ ಇದೆ ಎಲ್ಲ ಕೂಡ ಇಲ್ಲಿ ಲೈವ್ ಇದೆ. ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇದು ನೋಡಿ ಯಾವ ಥರ ಎಲ್ಲ ಈಗ ಮಳೆನೂ ಅನುಕೂಲಕ್ಕಾಗಿದೆ ನನಗೆ. ಮಳೆಯಲ್ಲಿ ಈ ಥರ ಒಂದು ಅಡ್ವೆಂಚರ್ ಗಾಡಿ ಈ ಥರ ಮಳೆ ಬರುವಾಗ ತಗೊಂಡು ಹೋಗ್ತಿದ್ದೀವಿ ಅಂತಂದರೆ ಫೀಲಿಂಗೇ ಬೇರೆ ಬಿಡ್ರಿ. ಅದ್ರಾಗೊಂದು ಮಳೆ ಬಂದಿದೆ, ಆಮೇಲೆ ಎಲ್ಲಿ ಬೇಕಂದ್ರೆ ಅಲ್ಲಿ ನೀರು ನಿಂತಿರ್ತವೆ. ನನಗೆ ಆರಾಮ್ಸೆ ನೀರು ಒಳಗ್ಲಿದ್ದಾನೆ ಹೋಗ್ಬೋದು. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಸಖತ್ತಾಗಿದೆ. ನಂದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನನ್ನ ಕಾಲು ಮೀಟ್ ಆಗ್ತಾಯಿಲ್ಲ. ಇಲ್ಲಿ ಬಂದಿದೆ ನೋಡಿ. ಲೈಕ್ ಈ ಥರ ಸಿಚುವೇಶನ್ಸಲ್ಲಿ ಇದು ಈಸಿಯಾಗಿ ಪಾರಾಗುತ್ತೆ. ಲೈಕ್ ಗ್ರೌಂಡ್ ಕ್ಲಿಯರೆನ್ಸು ತುಂಬ ಚೆನ್ನಾಗಿದೆ. ಆಮೇಲೆ ಇದು ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಹೈಟ್ ಇರೋದ್ರಿಂದ ನಾನು ಶಾರ್ಟ್ ರೈಡರ್ ಅಲ್ವಾ, ಲೈಕ್ ಹೈಟ್ ಇರೋದ್ರಿಂದ ಸ್ವಲ್ಪ ಇಬ್ಬಂದಿ ಆಗ್ತಾಯಿದೆ. ಬಟ್ ಪರವಾಗಿಲ್ಲ, ಓವರಾಲಾಗಿ ಕಂಪೇರ್ ಮಾಡಿಕೊಂಡ್ರೆ ಚೆನ್ನಾಗೇ ಇದೆ. ಅಡ್ವೆಂಚರ್ ಗಾಡಿಗೆ ಏನೇನು ಬೇಕಲ್ಲ ಎಲ್ಲನೂ ಇದರಲ್ಲಿ ಎಕ್ವಿಪ್ಡ್ ಆಗಿದೆ. ಅದಾದಮೇಲೆ ನಾರ್ಮಲ್ ಒಂದು ದೊಡ್ಡ ಗಾಡಿ ಇರೋಷ್ಟು ಫೀಚರ್ಸ್ ಎಲ್ಲನೂ ಇದೆ. ಲೈಕ್ ಸಿಂಗಲ್ ಚಾನೆಲ್ ABS ಅದೊಂದು ಡ್ರಾಬ್ಯಾಕ್. ಏನಕ್ಕಂದರೆ ಲೈಕ್ ಇದು ಡುವೆಲ್ ಚಾನಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿದ್ದು. ಬಟ್ ಇದು ಬಂದ್ಬಿಟ್ಟು ಸಿಂಗಲ್ ಚಾನಲ್ ಆಗಿರೋದ್ರಿಂದ ಅದೊಂದು ಡ್ರಾಬ್ಯಾಕ್. ಅದೊಂದು ಬಿಟ್ಟರೆ ಇದೊಂದು ಎಷ್ಟು ಚೆನ್ನಾಗಿದೆ ಅಂದರೆ ಗಾಡಿ ಲೈಕ್ ಆಸಮ್ ಅಂತಲೇ ಹೇಳ್ಬೋದು ಅಲ್ಲ. ಏನಕ್ಕಂದರೆ ಲೈಕ್ ಓಡಿಸಿದ್ದೀನಲ್ಲ, ಪರವಾಗಿಲ್ಲ, ಎಲ್ಲ ಕೂಡ ಚೆನ್ನಾಗಿದೆ. ಆ್ಯಂಡ್ ಟೂರಿಂಗ್ ಮಾಡಲಿಕ್ಕೆ ಬಂದುಬಿಟ್ಟು ಅಸಮ್ ಆಗಿರುತ್ತೆ. ಏನಕ್ಕಂದರೆ ರೈಡಿಂಗ್ ಲೈಕ್ ರೈಡರ್ ಅಂತ ಕೂತ್ಕೊಂಡಿರೋ ಪೊಸಿಷನ್ ಆಗಿರಲಿ ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು. ಬಟ್ ಅಲಾಯ್ ವೀಲ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಬಟ್ ಸ್ಪೋಕ್ ವೀಲ್ಸೇ ಕೊಟ್ಟಿದ್ದಾರೆ, ಓಕೆ ಪರವಾಗಿಲ್ಲ. ಆ್ಯಂಡ್ ಇದು ಕನ್ಸ್ಟ್ರಕ್ಷನಲ್ಲಿದೆ. ಆ್ಯಂಡ್ ಇದು ಟ್ಯೂಬ್ಲೆಸ್ ಟೈರ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನನ್ನದೊಂದು ಅನಿಸಿಕೆ. ಬಟ್ ಇದು ಟ್ಯೂಬ್ ಆಗಿರೋದ್ರಿಂದ ಲೈಕ್ ಎವ್ರಿ ಟೈಮ್ ಪಂಚರ್ ಆದಾಗ ಮಾತ್ರ ಒಂದಷ್ಟು ತೊಂದರೆ ಆಗುತ್ತೆ. ಬಟ್ ಎಕ್ಸ್ಪಲ್ಸ್ ಓನರ್ಸ್ಗೆಲ್ಲ ಅದೇನು ಅಷ್ಟು ದೊಡ್ಡ ಲೆಕ್ಕ ಅಲ್ಲ ಬಿಡಿ. ಲೈಕ್ ಚೆನ್ನಾಗೇ ಮೇಂಟೈನ್ ಮಾಡ್ತಿರ್ತಾರೆ. ವಾವ್, ಏನಪ್ಪ ಇದೇನು ಕಾಣಿಸ್ತಿಲ್ಲ. ಡೋಂಟ್ ವರಿ, ಅವರ್ ಬೈಕ್ ಇಸ್ ಅನ್ ಅಡ್ವೆಂಚರ್ ಬೈಕ್. ಆಸಮಾಗೆ ಇಲ್ಲೆಲ್ಲ ಇವರು ಯಾವ ಥರ ಸಿಟ್ಟಿಂಗ್ ಪೊಸಿಷನ್ನು, ಆಮೇಲೆ ಇಲ್ಲೆಲ್ಲ ಡೇಟ್ ಇಂಡಿಕೇಷನ್, ಅದಾದಮೇಲೆ ಇನ್ನು ನಮಗೆಲ್ಲ ಸಾಕಷ್ಟು ಇದೆ. ಟೈಮ್ ಇಂಡಿಕೇಷನ್ ಇದೆ, ಗೇರ್ ಇಂಡಿಕೇಷನ್ ಇದೆ, ಯಾವ ಗೇರಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಲೈಕ್ ಡೇಟು, ಆ್ಯಾವ್ರೇಜ್, ಅದಾದಮೇಲೆ ನಮಗೆ ಟ್ರಿಪ್ ಎಲ್ಲನೂ ಸಖತ್ತಾಗಿದೆ. ಲೈಕ್ ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲ ಅನಿಸುತ್ತೆ, ಏನಕ್ಕೆಂದರೆ ಇದು ಪ್ರೀವಿಯಸ್ ವರ್ಸನ್. ಬಟ್ ಈಗ ಅಲ್ಲಿ ಬಂದಿರೋ ಲೇಟೆಸ್ಟ್ ವರ್ಸನಲ್ಲಿ ಬ್ಲೂಟೂತ್, ಅದಾದಮೇಲೆ ರೈಡಿಂಗ್ ಮೋಡ್ಸ್, ಅದಾದಮೇಲೆ ABS ಕಂಟ್ರೋಲ್ ಆನ್ ಆಫ್ ಅದನ್ನು ಮಾಡ್ಕೋಬೋದು. ಪಿಕಪ್ ಮಾತ್ರ ಹೈಲೈಟ್ ಆಗಿದೆ. ಅದಾದಮೇಲೆ ಥರ್ಡ್ ಗೇರಲ್ಲೂ ನಿಮಗೇನು ಲೈಕ್ ಏನಂತಾರೆ ಈ ಥರ ಇಟ್ಕೊಂಡು ಬಿಡುತ್ತಲ್ಲ, ಆ ಥರ ಏನಿಲ್ಲ. ಗಾಡಿ ಬಂದುಬಿಟ್ಟು ಸ್ಮೂತಾಗಿ ರನ್ ಆಗ್ತಾಯಿದೆ. ಲೈಕ್ 4th ಗೇರಲ್ಲಿ ಹೋಗ್ರಿ, 5th ಗೇರಲ್ಲಿ ಹೋಗ್ರಿ, ನಿಮಗೆ ಲೈಕ್ ಲೋ RPMsನಲ್ಲಿ ನಿಮಗೆ ಔಟ್ಪುಟ್ ಮಾತ್ರ ಚೆನ್ನಾಗೇ ಇದೆ. ಸೊ ನಾನು ಅಂದ್ಕೊಂಡಷ್ಟು ಹೆವಿ ಏನಿಲ್ಲ ಗಾಡಿ ಬಂದುಬಿಟ್ಟು, ಲೈಟ್ ವೇಟೇ ಇದೆ. ದಿಸ್ ಇಸ್ ನಾಟ್ ಫಾರ್ ದ ಹೈವೇಸ್ ಅಂತಲೇ ಹೇಳ್ತೀನಲ್ಲ. ಲೈಕ್ ಹೈವೇನಲ್ಲಿ ನಂಗೆ ಕ್ರೂಸ್ ಮಾಡೋಕ್ಕೆ ಬೇಕು ನನಗೆ ಅಂತಂದರೆ, ಸೊ ಸಾರಿ ಗಾಯ್ಸ್, ದಿಸ್ ಇಸ್ ನಾಟ್ ಫಾರ್ ಯು. ಹೈವೇ ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ನನಗೆ ತಡ ಹೊಡಿತಾ ಇದೆ. ಲೈಕ್ ಕಂಪೇರ್ ಟು R15 ಕಂಪೇರ್ ಮಾಡಿಕೊಂಡ್ರೆ ಅಷ್ಟೊಂದು ಪರ್ಫಾರ್ಮೆನ್ಸ್ ನನಗೆ ಹೈವೇ ಅಲ್ಲಿ ಸಿಗ್ತಾ ಇಲ್ಲ.
ಬಟ್ ಇನಿಷಿಯಲ್ ಪುಲ್ ಆಮೇಲೆ ಇನಿಷಿಯಲ್ ಆಕ್ಸಲರೇಷನ್ ಲೋ ಆರ್ ಪಿ ಎಮ್ಸಲ್ಲಿ ಪುಲ್ ಮಾಡೋದಿದೆ ನೋಡಿ, ಇಟ್ಸ್ ಆಸಮ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಪುಲ್ ಮಾಡುತ್ತೆ ಆ್ಯಂಡ್ ಎಷ್ಟು ಚೆನ್ನಾಗಿ ಇದು ಆಕ್ಸಲರೇಟ್ ಅಂತ ನಮ್ಮನ್ನ ತಗೊಂಡು ಹೋಗುತ್ತೆ ಅಂದರೆ ಆ 200cc ಫೀಲಿಂಗ್ ಅಂದು ಸಖತ್ತಾಗಿ ಬರುತ್ತೆ ಈ ಗಾಡಿಯಲ್ಲಿ. ನೆಕ್ಸ್ಟ್ ಏನಂತಂದರೆ ನಮಗೆ ಲೈಕ್ ನಾರ್ಮಲ್ ಆಗಿ ಅಡ್ವೆಂಚರ್ ಮಾಡೋರಿಗೆ ಮಾತ್ರ ಇದು ಕ್ರೇಜಿ ಅಂತಲೇ ಹೇಳ್ಬೋದು. ಇನ್ನು 4V ಸೀರೀಸ್ ಈಗ ರೀಸೆಂಟಾಗಿ ಲಾಂಚ್ ಆಗಿರೋದು 4V ಸೀರೀಸ್ ಇದೆ ಅಲ್ಲ, ಅದರಲ್ಲಿ ಬೇಜಾನ್ ನಿಮಗೆ ಫೀಚರ್ಸ್ ಇರುತ್ತೆ. ಅದಾದಮೇಲೆ ಡ್ಯುಯಲ್ ಚಾನಲ್ ಆಪ್ಷನ್ನೂ ಇದೆ ತಗೊಳ್ಬೇಕು ಅಂತಂದರೆ. ವೇರಿಯಂಟ್ ಡ್ಯುಯಲ್ ಚಾನಲ್ ವೇರಿಯಂಟು ಇದೆ. ಓ ಒದ್ದು ಸೀನು ನೀಕೆ ಹೆಂಗೆ ಆ ಸೀನು ಅಂದಂಗೆ ಆಯ್ತದ ಸಿಡಿದು ಬಾ. ಟಾಪ್ ಸ್ಪೀಡ್ ಅಟೆಂಡ್ ಮಾಡೋಕೆ ನೋಡೋಣ ಇದ್ರದ್ದು. ಓಕೆ, ಪರವಾಗಿಲ್ಲ. ಲೈಕ್ 7000 RPMನಲ್ಲಿ ನಮಗೆ ಓವರಾಲ್ ಆಗಿ ಫುಲ್ ಮಾಡ್ತಾನೆ ಇದೆ. ಓಕೆ, 98, 99, 100, 101. ಬ್ರೇಕಿಂಗ್ ಸಿಸ್ಟಮ್ ಆಗಿರಲಿ, ಬ್ರೇಕಿಂಗ್ ಸಿಸ್ಟಮ್ದು ಫ್ರಂಟ್ ABS ಇರೋದ್ರಿಂದ ಲೈಕ್ ನಿಮಗೆ ಸೀರಿಯಸ್ ಸಿಚುವೇಶನ್ಸ್ ಅಥವಾ ಯಾವುದಾದ್ರು ಅಂಡರ್ ಕಂಟ್ರೋಲ್ ಬರ್ತಾ ಇಲ್ಲ ಅಂತಂದರೆ ಆಗ ನಾವು ಫ್ರಂಟ್ ಬ್ರೇಕ್ ಯೂಸ್ ಮಾಡಿದಾಗ ABS ಆನ್ ಆಗುತ್ತೆ. ಅದಾದಮೇಲೆ ಲೈಕ್ ರಿಯರ್ ಬಂದುಬಿಟ್ಟು ನಾರ್ಮಲ್ ಡಿಸ್ಕ್ ಬ್ರೇಕ್ ಇರೋದ್ರಿಂದ ನಾರ್ಮಲ್ ಆಗಿ ಬಟ್ ಫಂಕ್ಷನ್ಸ್ ಬಂದುಬಿಟ್ಟು ಚೆನ್ನಾಗೇ ವರ್ಕಿಂಗ್ ಇದೆ. ಸೊ ವ್ಲಾಗಿಂಗ್ ಎಲ್ಲ ಮಾಡ್ಲಿಕ್ಕೆ ಮಾತ್ರ A1 ಆಗಿದೆ. ಆ್ಯಂಡ್ ಟ್ರಾವೆಲಿಂಗ್ ಮಾಡೋರು ಏನಾದರೂ ಇದ್ದರೆ ಈ ಬೈಕ್ ಅಂತೂ ಖಂಡಿತವಾಗ್ಲೂ ಚೂಸ್ ಮಾಡ್ಬೋದು ನೀವು. ಆಸಮ್ ಬೈಕ್ ಅಂತಲೇ ಹೇಳ್ಬೋದು. ಲೈಕ್ ನನ್ನ ಪ್ರಕಾರ ಸಿಟ್ಟಿಂಗ್ ಪೊಸಿಷನ್ ಆ್ಯಂಡ್ ಮೈಲೇಜ್ ಪ್ರಕಾರ ನೋಡ್ಕೊಂಡ್ರೆ ಒಂದು 35 ಅರೌಂಡ್ ಕೊಡ್ತಾ ಇರ್ಬೋದು. ಆ್ಯಂಡ್ ಚೆನ್ನಾಗಿದೆ. 200cc ಆ್ಯಂಡ್ ಅಡ್ವೆಂಚರ್ ಗಾಡಿ 35 ಕೊಡ್ತಾ ಇದೆ ಅಂದರೆ ಇನ್ನೇನು ಬೇಕು ಗುರು ನಿಮಗೆ. ಲೈಕ್ ಅದಾದಮೇಲೆ ಇದೊಂದು ಡ್ಯುಯಲ್ ಚಾನಲ್ ವೇರಿಯಂಟ್ ನಾವು ತೊಗೊಂಡಿದ್ದೀವಿ ಅಂತಂದರೆ ನಮ್ಮ ಸೇಫ್ಟಿನೂ ಇರುತ್ತೆ. ಅದಾದಮೇಲೆ ನಮಗೆ ಅಡ್ವೆಂಚರ್ ಗಾಡಿನೂ ಇರುತ್ತೆ. ಆ್ಯಂಡ್ ಇದು ಎಕ್ವಿಪ್ಡ್ ವಿತ್ 5 ಗೇರ್ ಬಾಕ್ಸ್ ಸಿಸ್ಟಮ್. ಆ್ಯಂಡ್ ದಿಸ್ ಈಸ್ ಅವರ್ ಬಳ್ಳಾರಿ ಅಂತಲೇ ಹೇಳ್ಬೋದು. ತುಂಬಾ ಮಳೆ ಬಂದಿದೆ. ಈ ಥರ ಒಂದು ಅಡ್ವೆಂಚರ್ ಗಾಡಿನ ಇಷ್ಟು ಹೈಟಲ್ಲಿ ಕುತ್ಕೊಂಡು ಒಂದು ವ್ಯೂ ನೋಡ್ತಾ ಇರ್ತೀವಲ್ಲ, ಎಷ್ಟು ಕಮಾಂಡಿಂಗ್ ಫೀಲಿಂಗ್ ಇದೆ ಅಂದರೆ ಲೈಕ್ ಬುಲೆಟ್ನು ಓಕೆ, ಬುಲೆಟ್ ಅಂದರೆ ಮಸ್ಕ್ಯುಲರ್ ಇರುತ್ತೆ, ಬಟ್ ಇದು ಲೀನ್ ಬಾಡಿ ಇಟ್ಕೊಂಡು ಕೂಡ ಇಷ್ಟೊಂದು ಹೈಟಲ್ಲಿ ಆ್ಯಂಡ್ ಪರ್ಫಾರ್ಮೆನ್ಸ್ ಬೇಸ್ಡ್ ನೋಡಿಕೊಂಡ್ರೆ ಚೆನ್ನಾಗೇ ಇದೆ. ಓಪನ್ ಆಗಪ್ಪ. ಓಕೆ, DJI Mimo ಆ್ಯಪಲ್ಲಿ ಇದನ್ನು ನಾನು ಲೈವ್ ನೋಡ್ಕೋಬೋದು. ಓ ಅಂಕಲ್ ಜಿ, ಸಾರಿ ಫಾರ್ ದಟ್. ನಾವೇ ಆ ಕಡೆ ಬರ್ಬೇಕಿತ್ತು, ಬಟ್ ಈ ಕಡೆ ಬಂದ್ಬಿಟ್ಟು ಆರ ನೋಡಿದಷ್ಟಿಗೆ ಅವ್ರು ಈ ಕಡೆನೇ ನೋಡಿದ್ದಾರೆ. ಓ ಚಿಮ್ಟಿ ಗ್ಯಾಂಗ್ ಬಂತು. ಸಾರಿ ಗಾಯ್ಸ್, ನಾನು ಲೋಕಲೇ. ಓ ಅಣ್ಣ, ಫೋನ್ ನೋಡ್ಕೊಂಡು ಈ ಕಡೆ ಬರ್ತೀಯಲ್ಲಣ್ಣ, ಸ್ವಲ್ಪ ಸೈಡ್ ಬಿಡಪ್ಪ. ಇದೊಂದು ಇನ್ನೂ ಒಂದು ಏನು ಡ್ರಾಬ್ಯಾಕ್ ಅಂದರೆ ಲೈಕ್ ಹೊಡಿಬೇಕಂದ್ರೆ ನಾನು ಈ ಥರ ಲಿಫ್ಟ್ ಮಾಡ್ಬೇಕು. ಕೈ ಲಿಫ್ಟ್ ಮಾಡಿ ಈ ಥರ ಒಂದು ಪ್ರೆಸ್ ಮಾಡಿದರೆ ಮಾತ್ರ ಆ ಕಾರನ್ ಬರುತ್ತೆ ನಮಗೆ. ಹಿಯರ್ ವಿ ಆರ್ ದುರ್ಗಮ್ಮ ಗಡಿ, ಬಳ್ಳಾರಿ, ದ ಫೇಮಸ್ ಟೆಂಪಲ್ ಆಫ್ ಬಳ್ಳಾರಿ. ಅವನಿಗೆ ಈಗ ನಮ್ಮ ಕಾಲೇಜ್ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ನಾನು. ಲೈಕ್ ಕಾಲೇಜ್ ಫಂಕ್ಷನ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಬೈಕ್ ರ್ಯಾಲಿ ಒಂದು ಇದೆ, ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ನಮ್ಮೂರೆಲ್ಲ ಸೀನಿಯರ್ಸ್ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಲೈಕ್ ಅದರಲ್ಲಿ ನಮ್ಮ ಗಾಡಿನೂ ಪಾರ್ಟಿಸಿಪೇಟ್ ಆಗೋಣ. ಆ್ಯಂಡ್ ನಮ್ಮ R15 ಪಾರ್ಟಿಸಿಪೇಟ್ ಮಾಡಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅದು ಕ್ಲಚ್ ಪ್ಲೇಟ್ ಹೋಗಿರೋದ್ರಿಂದ ಎಕ್ಸ್ಪಲ್ಸ್ ಮುಖಾಂತರ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ನನ್ನ ಕಾಲೇಜ್ ಗ್ರೂಪಲ್ಲಿ, ಕಾಲೇಜ್ ಬೈಕ್ ರ್ಯಾಲಿಯಲ್ಲಿ. ಸೊ ಈ ಥರ ಸಿಟಿ ಟ್ರಾಫಿಕಲ್ಲಿ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದೆ ನೋಡಿ. ಲೈಕ್ ಯಾವುದೇ ನಿಮಗೆ ಸಮಸ್ಯೆ ಇಲ್ಲದೆ ನೀವು ಆರಾಮ್ಸೆ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಸಿಟ್ಟಿಂಗ್ ಕಂಫರ್ಟ್ ಮಾತ್ರ ಆಸಮ್ ಆಗಿದೆ ಈ ಬೈಕಲ್ಲಿ. ಆ್ಯಂಡ್ ಕಂಟ್ರೋಲಿಂಗ್ ಕೆಪಾಸಿಟಿ ಆಗಿರಲಿ ಅಥವಾ ಲುಕ್ಸ್ ವೈಸ್ ನೋಡ್ಕೊಂಡ್ರೆ ಲುಕ್ಸ್ ವೈಸ್ನೂ ಚೆನ್ನಾಗಿದೆ. ಆಸಮ್ ಬೈಕ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಹತ್ರ ಇದೆ ಅದಕ್ಕೆ ಆಸಮ್ ಆಗಿದೆ ಅಂತ ಏನು ಆ ಥರ ಹೇಳ್ತಾ ಇಲ್ಲ. ಬಟ್ ಕಂಪೇರ್ಡ್ ಟು R15 ಅಥವಾ
ನಾರ್ಮಲ್ ನೀವು 150cc ಅಥವಾ 200 ಸೆಗ್ಮೆಂಟಲ್ಲಿ ನಮ್ಗೆ ನೋಡಿಕೊಂಡ್ರೆ ಸೊ ಇದಕ್ಕಿಂತ ಈ ಗಾಡಿ ಬೆಟರ್ ಅಂತಲೇ ಹೇಳ್ತೀನಿ. ಓಕೆ, ಓ ಶಿಟ್ ಮ್ಯಾನ್, ಜಸ್ಟ್ ಮಿಸ್ ಆದ್ವಿ, ಸಿಗ್ನಲ್ ಆಗ್ಬಿಡ್ತು, ಪರವಾಗಿಲ್ಲ. ಶಿಟ್, ನಾವೇ ಫಸ್ಟ್ ಬಂದಿವ ಹೆಂಗ? ಸೊ ಇದೆ ನಮ್ಮ ವೀರೇಶ್ವರ ಕಾಲೇಜ್. ಸೊ ಏನೋ ಫಂಕ್ಷನ್ ಮಾಡ್ತಾರೆ ಅಂತೆ, ಲೈಕ್ ಎಲ್ಲ DJ ಎಲ್ಲ ಅರೇಂಜ್ ಮಾಡಿದ್ದಾರೆ. ನೋಡೋಣಂತೆ ಏನೇನಾಗುತ್ತೆ ಏನು ಕತೆ. ಏನು ಕ್ಯಾನ್ಸಲ್ ಮಾಡ್ಬಿಟ್ಟಾರೆ ಹೆಂಗ? ಇಷ್ಟ ಅದಕ್ಕೆ ನೀದೇ ಕಾಣಲೆ ಸ್ವಾಮಿ ಪದ ಅಂತೀಯ. ಸೊ ಇದು ನಮ್ದು ಇಂಡೋರ್ ಸ್ಟೇಡಿಯಂ, ಇದರಲ್ಲಿ ಒಂದು ದಿವಸನೂ ಆಡಿಸಿಲ್ಲ ನಮಗೆ. ನೀನು ಆಡಿ, ನಾನು ಆಡಿಲ್ಲ. ಅದು ಕೂಡ ಕರೆಕ್ಟಾಗ ಸರ್, ಕಾಲೇಜಿಗೆ ನೆಟ್ಟಗೆ ಬರಬೇಕು. ಅಮ್ಮ, ಇದ್ರ ಬಿದ್ರೆ ಏನಿರಲ್ಲ, ಮೋಸ್ಟ್ಲಿ ಒಂದು ನಮ್ಮ ಬಟ್ಟೆ ಗಲೀಜಾಗ್ತಾವೆ ಅಷ್ಟೇ. ದಿಸ್ ಈಸ್ ಅಡ್ವೆಂಚರ್ ಗಾಡಿ ಮ್ಯಾನ್, ಏನೂ ಆಗಲ್ಲ ಇದಕ್ಕೆ. ಏಯ್